ಕೇವಲ ಕಲಬುರಗಿ ವಿಜಯಪುರ ಅಷ್ಟೇ ಅಲ್ಲ, ಬೀದರ್ ಕೂಡ ಹೊರತಾಗಿಲ್ಲ ಪ್ರವಾಹದಿಂದಾಗಿ. ಕಾರಣ ಬೀದರ್ ಕೂಡ ಮಹಾರಾಷ್ಟ್ರದ ಗಡಿಭಾಗದಲ್ಲೇ ಇರೋದು, ಅಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ ಇದೆ. ಮಾಂಜ್ರಾ ನದಿಗೆ 1,00,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಪರಿಣಾಮ ಅಕ್ಷರಶಃ ಪ್ರವಾಹ ಜನ ತತ್ತರಿಸಿ ಹೋಗುವ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹುಲಸೂರು, ಭಾಲ್ಕಿ, ಔರಾದ್ನಲ್ಲಿ ಅಪಾರ ಬೆಳೆ ನಾಶವಾಗಿರುವಂತ ವರದಿ ಬರ್ತಾ ಇದೆ. ಬೀದರ್ ತಾಲೂಕಿನ ಚಿಮ್ಮಕೊಡ ಗ್ರಾಮ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಏನ್ ಮಾಡಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಅವರು. ಸೊ ಇದಿಷ್ಟು ಪರಿಸ್ಥಿತಿಗಳು ಈಗ ಕಾಣಿಸಿಕೊಳ್ಳುತ್ತಾ ಇರುವಂತದ್ದು ನಿಮಗೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗಿರುವಂತ ಪರಿಣಾಮವಾಗಿ ಅಲ್ಲಿಂದ ನೀರನ್ನ ಬಿಟ್ಟಿದ್ದಾರೆ ಡ್ಯಾಮ್ ಮೂಲಕವಾಗಿ. ಅದರ ಪರಿಣಾಮ ಕಲಬುರಗಿ, ವಿಜಯಪುರ, ಬೀದರ್, ರಾಯಚೂರು ಈ ಭಾಗಗಳಲ್ಲಿ ಅತಿ ಹೆಚ್ಚು ರೀತಿಯಂತ ಸಮಸ್ಯೆಗಳಾಗುತ್ತೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೆಚ್ಚಾಗಿ ಕಲಬುರಗಿ ಭಾಗದಲ್ಲಿ, ಜೊತೆಗೆ ವಿಜಯಪುರ ಭಾಗಗಳಲ್ಲಿ ಹೆಚ್ಚಿನ ರೀತಿಯಂತ ಸಮಸ್ಯೆ ಆಗುತ್ತೆ. ಮುಂದೆ ಬರ್ತಾ ಬರ್ತಾ ಇನ್ನೂ ಹೆಚ್ಚಿನ ನೀರನ್ನು ಬಿಟ್ಟರೆ ಅದು ಚಿಕ್ಕೋಡಿ ಭಾಗದವರೆಗೂ ಕೂಡ ಅದರ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತವಾಗಿ 2 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಜೊತೆಗೆ ಏನು ಮಹಾರಾಷ್ಟ್ರದ ದನ್ನೇಗಾಂವ್ ಜಲಾಶಯದಿಂದ ಮಾಂಜ್ರಾ ನದಿಗೆ 1,00,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನು ಬಿಟ್ಟಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ಷರಶಃ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಲಕ್ಷಾಂತರ ಹೆಕ್ಟೇರಲ್ಲಿ ಬೆಳೆದಂಥ ರೈತರ ಬೆಳೆ ನೀರು ಪಾಲಾಗಿರುವಂಥ ಅಂದರೆ ಮಾಂಜ್ರಾ ಪಾಲಾಗಿರುವಂಥದ್ದು. ಹೀಗಾಗಿ ರೈತರು ಕೂಡ ಒಂದು ರೀತಿಯ ಕಣ್ಣೀರಾಗ್ತಾ ಸರ್ಕಾರಕ್ಕೆ ಪರಿಹಾರ ಕೊಡಿ ಅನ್ನುವಂಥ ಇಡೀ ಶಾಪ ಆಗ್ತಿರುವಂಥದ್ದು. ನೋಡ್ಬೋದು ಯಾವ ರೀತಿ ಮಾಂಜ್ರಾ ನದಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ದೃಶ್ಯ ನಾವು ತೋರಿಸ್ತೀವಿ. ಈಗ ನಾವು ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದಲ್ಲಿರ್ತಕ್ಕಂಥ ಸಿರುವಾರದಲ್ಲಿರ್ತಕ್ಕಂಥ ದೃಶ್ಯ ನೋಡ್ಬೋದು. ಯಾವ ರೀತಿ ಮಾಂಜ್ರಾ ನದಿಯ ದಡದಲ್ಲಿ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು, ಬೆಳೆಗಳು ಸರ್ವನಾಶ ಆಗಿರುವಂಥದ್ದು. ಈ ಕಡೆ ನೋಡ್ಬೋದು ತೊಗರಿ ಯಾವ ರೀತಿ ಸರ್ವನಾಶ ಆಗಿದೆ ಬೆಳೆ ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು ನೀವು. ಎಷ್ಟು ಒಂದು ರೀತಿಯ ಈ ಜಮೀನುಗಳೇನಿದೆ ಒಂದು ಸಂಪೂರ್ಣವಾಗಿ ಒಂದು ರೀತಿಯ ನದಿ ಅಂತ ಆಗಿರುವಂಥದ್ದು, ನದಿಯ ಪಾಲಾಗಿ ನದಿ ಅಂತ ಆಗಿರುವಂಥ ದೃಶ್ಯಗಳು. ಇದು ನದಿಯಲ್ಲ, ಜಮೀನು ಯಾವ ರೀತಿ ನೀರು ನಿಂತ್ಕೊಂಡು ಒಂದು ರೀತಿಯ ಸಂಪೂರ್ಣವಾಗಿ ಬೆಳೆಗಳು ನಾಶ ಆಗಿದೆ ಅನ್ನುವಂಥದ್ದು. ಈ ಕಡೆ ಕೂಡ ನೋಡ್ಬೋದು, ಅಲ್ಲಿ ಹತ್ತಿ ಯಾವ ರೀತಿ ನೀರು ಪಾಲಾಗಿದೆ, ಮಾಂಜ್ರಾ ನದಿ ಪಾಲಾಗಿದೆ ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು ನೀವು. ಅಂದರೆ ಅಕ್ಷರಶಃ ಮಾಂಜ್ರಾ ನದಿ ದಡದಲ್ಲಿ ಬರ್ತಕ್ಕಂಥ ಅದರಲ್ಲಿ ಹುಲಸೂರು ಆಗಿರ್ಬೋದು, ಭಾಲ್ಕಿ ಆಗಿರ್ಬೋದು, ಔರಾದ್ ಆಗಿರ್ಬೋದು, ಬೀದರ್ ತಾಲೂಕಿನ ಗ್ರಾಮಗಳಾಗಿರ್ಬೋದು, ನಿಜಕ್ಕೂ ಒಂದು ರೀತಿಯ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಂಥ ಉದ್ದಾಗಿರ್ಬೋದು, ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಈ ರೀತಿಯ ವಿವಿಧ ಬೆಳೆಗಳು ಸರ್ವನಾಶ ಆಗಿರುವಂಥದ್ದು. ಒಂದು ರೀತಿಯ ರೈತರು ಕೂಡ ಇಡೀ ಶಾಪ ಆಗ್ತಿರುವಂಥದ್ದು. ಯಾವುದೇ ರೀತಿಯ ಇನ್ನೂ ಪರಿಹಾರ ಸಿಗ್ತಲ್ಲ ನಮಗೆ ಅನ್ನುವಂಥದ್ದು. ಹೀಗಾಗಿ ಮಾಂಜ್ರಾ ಏನು ಕಾಣ್ತಾ ಇದೆ ನಿಮಗೆ, ಮಾಂಜ್ರಾ ನದಿ ಅದು, ಆ ಮಾಂಜ್ರಾ ನದಿಯ ನೀರು ಈ ಜಮೀನುಗಳಿಗೆ ನುಗ್ಗಿ ಸಂಪೂರ್ಣವಾಗಿ ಜಮೀನುಗಳು ಒಂದು ರೀತಿಯ ನದಿ ಅಂತ ಆಗಿರುವಂಥದ್ದು, ಜಲವತ ಆಗಿರುವಂಥ ಬೆಳೆಗಳು. ರೈತರು ಕೂಡ ನೋಡ್ಬೋದು ಯಾವ ರೀತಿ ತಮ್ಮ ಬೆಳೆ ಹಾಳಾಗಿದೆ, ಆ ಬೆಳೆನ ತೋರಿಸ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಒಂದು ರೀತಿಯ ಅವರು ಕೂಡ ಒಂದು ರೀತಿಯ ಕಣ್ಣೀರು ಆಗ್ತಾ ಇರುವಂಥದ್ದು. ಯಾಕಂದರೆ ಸಾಲ ಎಲ್ಲ ಮಾಡಿ ಈ ಒಂದು ಬಿತ್ತನೆ ಮಾಡಿರುವಂಥದ್ದು, ಈ ಬಿತ್ತನೆ ಮಾಡಿದಂಥ ಬೆಳೆ ಈಗ ನೀರು ಪಾಲಾಗಿ ಒಂದು ರೀತಿಯ ಅವರು ಕೂಡ ಕಣ್ಣೀರು ಆಗ್ತಾ ಇರುವಂಥದ್ದು. ಒಂದು ರೀತಿಯ ಸಾಲಗಾರರು ಕೂಡ ಒಂದು ರೀತಿಯ ಸಾಲ ಕೊಡಿ ಅನ್ನುವಂಥದ್ದು. ಯಾಕಂದರೆ ನೀವು ನೋಡ್ಬೋದು ಮೋಡ ಯಾವ ರೀತಿ ಇವತ್ತು ಕೂಡ ಮಳೆ ಬರುತ್ತೆ ಅನ್ನುವಂಥ ಧಾರಾಕಾರ ಮಳೆ ಬರುತ್ತೆ ಅನ್ನುವಂಥದ್ದು ಅಲರ್ಟನ್ನು ಈಗ ಜಿಲ್ಲೆಯಲ್ಲಿ ಘೋಷಣೆ ಆಗಿರುವಂಥದ್ದು. ಯಾಕಂದರೆ 2 ದಿನಗಳಿಂದ ಸತತವಾಗಿ ಮಳೆ ಬರುತ್ತಂಥದ್ದು. ಇವತ್ತು ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದು ಬೆಳಗಿಂದ. ಈಗ